ಇಲ್ಲೇಪ್ಪ ನನಗೆ ತುಂಬ ಭಯವಾಗ್ತಾಯಿದೆ ಕಣೋ. ಪರೀಕ್ಷೆ ಬೇರೆ ಹತ್ರ ಬಂತು. ಗಣಿತ ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಯಾವ್ದು ಓದಿದ್ರೆ ಪಾಸ್ ಆಗ್ತೀವಿ ಹೇಳೋ ಮಹೇಶ. ಏನು ರಾಜು ನಿಂದು ಭಯ? ಗಣಿತ ಪಾಸಾಗೋದು ತುಂಬ ಸುಲಭ ಕಣ. ನೋಡು, ಯಾವುದ್ಯಾವುದು ಈಸಿಯಾಗಿ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಪ್ರಶ್ನೆ ಇದ್ದೇ ಇರ್ತಾವೆ. ಅವು ಯಾವ್ಯಾವ ಅಂತ ಈಗ ನಾನು ಹೇಳ್ತೀನಿ. ಅವನ್ನ ಮಾತ್ರ ನೀನು ಓದಿ ಪರ್ಫೆಕ್ಟ್ ಆದರೆ 100% ಪಾಸ್ ಆಗ್ತೀಯ. ಯಾವ ಪ್ರಶ್ನೆ ಓದಬೇಕು ಹೇಳು ಬೇಗ, ನನಗೆ ಸ್ವಲ್ಪ ತಿಳಿಸ್ಕೊಡು. ಗಣಿತ ಪಾಸಾಗೋದು ತುಂಬ ಸುಲಭ. ನೋಡು, ಈಗ ಗ್ರಾಫು 4 ಅಂಕಕ್ಕೆ, ಅದನ್ನು ಕಲೀಲೇಬೇಕು. ವೃತ್ತದ ಮೇಲಿನ ಪ್ರಮೇಯ, ಅವೆರಡರ ಪ್ರಮೇಯಗಳಿದ್ದಾವೆ, ಅದರಲ್ಲಿ ಒಂದು ಬಂದೇ ಬರುತ್ತೆ 3 ಅಂಕಕ್ಕೆ. ತ್ರಿಭುಜಗಳ ಮೇಲಿನ ಪ್ರಮೇಯ 2 ಪ್ರಮೇಯ, ತೇಲ್ಸ್ನ ಪ್ರಮೇಯ ಮತ್ತು ಕೋನ ನಿರ್ಧಾರಕಗಳು. ಮಾಸಾಹ ಮತ್ತು ಲಾಸಾಹ ಕಂಡುಹಿಡಿಯೋದು 2 ಅಂಕಕ್ಕೆ ಹೇಳ್ತಾರೆ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ